ಪ್ರೀತಿಯ ವಿದ್ಯಾರ್ಥಿಗಳೇ, ಹೋದ ಕ್ಲಾಸು 4 ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ಕ್ಲಾಸಲ್ಲಿ 5ನೇ ಪಾಯಿಂಟಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. 5ನೇ ಪಾಯಿಂಟು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ 3 ಪಾಯಿಂಟ್ಸ್ ಬರ್ತವೆ. ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು ಮತ್ತು ಗಾಂಧಿವಾದಿ ತತ್ವಗಳು. ಸೋಷಿಯಲಿಟಿಕ್ ಪ್ರಿನ್ಸಿಪಲ್ಸ್, ಲಿಬರಲಿಟಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಗಾಂಧಿಯನ್ ಪ್ರಿನ್ಸಿಪಲ್ಸ್. ಏನು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಂದರೆ, ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಉದ್ದೇಶವನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹೊಂದಿದ್ದಾವೆ. ಮತ್ತು ಸಾಮಾಜಿಕ ಬದಲಾವಣೆಯ ಮೂಲ ಉದ್ದೇಶವನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಸಮಾಜವನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥ ಉದ್ದೇಶದಿಂದ, ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯವನ್ನು ಎಲ್ಲರಿಗೂ ಕೂಡ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಿದ್ದಾರೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥವುಗಳು ಏನಿದಾವೆ ಇವು, ಇದರಲ್ಲಿ ಸಮಾಜವಾದಿ ಚಿಂತಕರುಗಳ ಅಭಿಪ್ರಾಯ, ಆಸೆ, ಆಕಾಂಕ್ಷೆಗಳು ಏನಿತ್ತೋ ಅವುಗಳನ್ನು ಸಮಾಜವಾದಿ ತತ್ವಗಳಲ್ಲಿ ಅಳವಡಿಕೆಯನ್ನು ಮಾಡಿದ್ದಾರೆ. ಹಾಗೆ ಉದಾರವಾದಿ ಚಿಂತಕರುಗಳ ಅಭಿಪ್ರಾಯಗಳು ಏನಿತ್ತೋ ಅವುಗಳನ್ನು ಉದಾರವಾದಿ ತತ್ವಗಳಲ್ಲಿ ಅಳವಡಿಕೆಯನ್ನು ಮಾಡಿದ್ದಾರೆ. ಮತ್ತು ಗಾಂಧೀಜಿಯವರ ಆಸೆ ಮತ್ತು ಆಕಾಂಕ್ಷೆಗಳೇನಿದ್ದೋ ಅವುಗಳನ್ನು ಗಾಂಧಿವಾದಿ ತತ್ವಗಳಲ್ಲಿ ಅಳವಡಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಸಮಾಜದ ನ್ಯೂನತೆ, ದೇಶದ ಅಭಿವೃದ್ಧಿ, ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯ, ಎಲ್ಲರಿಗೂ ಸಮಾನ ಅವಕಾಶಗಳು ಮತ್ತು ಎಲ್ಲವುಗಳನ್ನು ಒದಗಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಗಾಂಧಿವಾದಿ ತತ್ವಗಳು ಅಂತಂದರೆ ಗಾಂಧೀಜಿಯವರ ಆಸೆ ಆಕಾಂಕ್ಷೆಗಳು ಏನಿತ್ತು ಅವುಗಳನ್ನು ಗಾಂಧಿವಾದಿ ತತ್ವಗಳಲ್ಲಿ ಇಟ್ಟಿದ್ದಾರೆ. ಏನು ಗಾಂಧೀಜಿಯವರ ಆಸೆ ಮತ್ತು ಆಕಾಂಕ್ಷೆಗಳು ಅಂತ ನೀವು ತಿಳ್ಕೊಬೋದು. ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಮತ್ತು ಆಧುನಿಕ ಕೃಷಿಗೆ ಒತ್ತಾಯವನ್ನು ಮಾಡಬೇಕು, ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಹಳ್ಳಿಗಳಲ್ಲಿ ಸ್ಥಾಪನೆಯನ್ನು ಮಾಡಬೇಕು. ನಾವೇನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಅಂತ ಏನು ಕರಿತೀವಿ, ಆ ಸಣ್ಣ ಪ್ರಮಾಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಹಳ್ಳಿಗಳಲ್ಲಿ ಸ್ಥಾಪನೆಯನ್ನು ಮಾಡಬೇಕು. ಗೋಹತ್ಯೆಯನ್ನು ನಿಷೇಧವನ್ನು ಮಾಡಬೇಕು. ಪಾನ ನಿಷೇಧವನ್ನು ದೇಶದಾದ್ಯಂತ ಜಾರಿಗೆ ತರಬೇಕು. ಈ ಮೂಲ ಆಶಯಗಳೇನಿದ್ದೋ ಇವುಗಳನ್ನೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇವುಗಳು ಬಹಳ ಮುಖ್ಯವಾಗಿರ್ತಕ್ಕಂಥವುಗಳು. ನಿಮಗೆ ನೆಕ್ಸ್ಟು ಸಿಲೆಬಸ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಲೇ ಕೆಲವೊಂದು ಟಾಪಿಕನ್ನು ನಿಮಗೆ ಇಟ್ಟಿದ್ದಾರೆ. ಈ ಟಾಪಿಕನ್ನು ಇಟ್ಟಿದ್ದಾರೆ. ಅವು ಬಂದಾಗ ನಾನು ಕೂಲಂಕುಷವಾಗಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಈಗ ಸದ್ಯಕ್ಕೆ ಈ ಲಕ್ಷಣಗಳಲ್ಲಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನೆಕ್ಸ್ಟು 6ನೇ ಪಾಯಿಂಟು ಸಂಯುಕ್ತ ಪದ್ಧತಿ, ಫೆಡರಲ್ ಸಿಸ್ಟಮ್ ಅಂತ. ಏನು ಸಂಯುಕ್ತ ಪದ್ಧತಿ ಅಂತಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಅಧಿಕಾರ ವಿಭಜನೆಯಾಗಿದೆ. ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಈ ಕೇಂದ್ರ ಸರ್ಕಾರಗಳು ಅಂತಕ್ಕಂಥವುಗಳೇನಿದ್ದಾವೆ ಅವುಗಳಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಟ್ಕೊಂಡು, ಕೇಂದ್ರ ಸರ್ಕಾರಗಳಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಕೊಂಡು ರಾಜ್ಯಕ್ಕೆ ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಕೊಂಡು ಆಡಳಿತವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸಂಯುಕ್ತ ಅಂತಂದರೆ 2 ವ್ಯವಸ್ಥೆ ಅಂತ, ಒಂದು ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು. ಈ ಅಧಿಕಾರ ವಿಭಜನೆ ಆಗಿರ್ತಕ್ಕಂಥದ್ದು 2ರಲ್ಲಿ, ಕೇಂದ್ರ ಸರ್ಕಾರದಲ್ಲೂ ಅಧಿಕಾರ ವಿಭಜನೆ ಆಗಿದೆ ಮತ್ತು ರಾಜ್ಯ ಸರ್ಕಾರಗಳಲ್ಲೂ ಕೂಡ ಅಧಿಕಾರ ವಿಭಜನೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಸಂಯುಕ್ತ ವ್ಯವಸ್ಥೆಗೆ ಭಾರತದ ಸಂವಿಧಾನದಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂಯುಕ್ತ ವ್ಯವಸ್ಥೆಗೆ ಕಲ್ಪಿಸಿಕೊಟ್ಟಂಥ ಮೂಲ ಉದ್ದೇಶ 1935ರ ಕಾಯ್ದೆಯಲ್ಲೇ ಸಂಯುಕ್ತ ವ್ಯವಸ್ಥೆಗೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಯಿತು. ಆಗ ಯಾರಪ್ಪ ಇದ್ದರು ಅಂತಂದರೆ ಬ್ರಿಟಿಷರಿದ್ದರು. ಬ್ರಿಟಿಷರ 1935 ಆ್ಯಕ್ಟ್ ಏನಿತ್ತೋ ಆ 1935 ಆ್ಯಕ್ಟ್ ಪ್ರಕಾರವಾಗಿ ಈ ಸಂಯುಕ್ತ ವ್ಯವಸ್ಥೆಗೆ ಅವಕಾಶಗಳನ್ನು ಮಾಡಿಕೊಟ್ಟು, ನಂತರವಾಗಿ ಭಾರತದ ಸಂವಿಧಾನದ ರಚನೆಯ ಸಂದರ್ಭದಲ್ಲೂ ಕೂಡ ಆ ಸಂಯುಕ್ತ ವ್ಯವಸ್ಥೆ ಇರ್ಬೋದು, ದ್ವಿಸರ್ಕಾರಿ ಪದ್ಧತಿ ವ್ಯವಸ್ಥೆ ಇರ್ಬೋದು, ಮತ್ತು ಸಂಯುಕ್ತ ವ್ಯವಸ್ಥೆಗಳೇ ಇರ್ಬೋದು, ಮತ್ತು ಸಂಸದೀಯ ವ್ಯವಸ್ಥೆಗಳೇ ಇರ್ಬೋದು, ಅವುಗಳನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿಕ್ಕೆ 1935 ಕಾಯ್ದೆಯಲ್ಲೇ ಅವಕಾಶಗಳನ್ನು ಬ್ರಿಟಿಷರು ಮಾಡಿಕೊಟ್ಟಿದ್ರು. ಆಗಿನ್ನೂ ನಮಗೆ ಸಂವಿಧಾನ ರಚನೆ ಆಗಿರಲಿಲ್ಲ. ಆಗ
ಬ್ರಿಟಿಷರೇ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಅದಕ್ಕೋಸ್ಕರವಾಗಿ ಸಂಯುಕ್ತ ಪದ್ಧತಿ ಅಂತಕ್ಕಂಥದ್ದು ಅದನ್ನೇ ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಅವಕಾಶಗಳನ್ನು ಮಾಡಿಕೊಟ್ರು. ನೆಕ್ಸ್ಟ್ ಸರ್ಕಾರಿ ಪದ್ಧತಿ. ಈ ಸರ್ಕಾರಿ ಪದ್ಧತಿ ಅಂತಂದರೆ ಎರಡು ಸರ್ಕಾರಗಳು ಅಂತ, ಒಂದು ಕೇಂದ್ರ ಸರ್ಕಾರ ಮತ್ತೊಂದು ರಾಜ್ಯ ಸರ್ಕಾರ. ಈ ಸರ್ಕಾರಿ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲ ಆಡಳಿತವನ್ನು ಕೇಂದ್ರ ಸರ್ಕಾರವೇ ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲ ಆಡಳಿತವನ್ನು ರಾಜ್ಯ ಸರ್ಕಾರವೇ ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎರಡು ಸರ್ಕಾರಿ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ಕೇಂದ್ರ ಸರ್ಕಾರ ಮತ್ತೊಂದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ, ಹಾಗೆ ರಾಜ್ಯ ಸರ್ಕಾರಗಳಿಗೂ ಕೂಡ ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಕೆಲವೊಂದು ಜವಾಬ್ದಾರಿಗಳು ಅಂತಂದರೆ, ಉದಾಹರಣೆಗೆ ವಿದೇಶಾಂಗ ವ್ಯವಹಾರಗಳೇ ಇರ್ಬೋದು, ನೋಟು ಮುದ್ರಣ ಇರ್ಬೋದು, ಕರೆನ್ಸಿ ಇರ್ಬೋದು, ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ದೇಶದ ರಕ್ಷಣೆಗೆ ಇರ್ಬೋದು, ಹೀಗೆ ಹಲವಾರು ವಿಷಯಗಳ ಅಂತಕ್ಕಂಥವುಗಳು ಏನಿದ್ದಾವೆ ಅವುಗಳಲ್ಲಿ ಕೇಂದ್ರ ಸರ್ಕಾರವೇ ಹೆಚ್ಚಿನ ಅಧಿಕಾರವನ್ನು ಪಡ್ಕೊಂಡಿರುತ್ತೆ. ಹಾಗಾಗಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವ್ಯವಸ್ಥೆಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ, ಮತ್ತು ಕೆಲವೊಂದು ರಾಜ್ಯಗಳಿಗೂ ಕೂಡ ಕೆಲವೊಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ರಾಜ್ಯಗಳು ಅಂತಕ್ಕಂಥವುಗಳು ಸ್ವಾಯತ್ತತೆಯನ್ನು ಕೊಡದ ಹೋದರೆ ರಾಜ್ಯಗಳು ಸ್ವತಂತ್ರವಾಗಿ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ಕೊಡೋದ್ರ ಮುಖಾಂತರವಾಗಿ ರಾಜ್ಯಗಳಿಗೂ ಕೂಡ ಅಧಿಕಾರವನ್ನು ಹಂಚಿಕೆಯನ್ನು ಮಾಡಿದರೆ. ಫಸ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಅಧಿಕಾರವನ್ನು ಹಂಚಿಕೆಯನ್ನು ಮಾಡಿದರು. ಈಗ 1993 ನಂತರವಾಗಿ ಸ್ಥಳೀಯ ಸರ್ಕಾರಗಳಿಗೂ ಕೂಡ ಅದು ಅಳವಡಿಕೆ ಆಯಿತು. ಸ್ಥಳೀಯ ಸರ್ಕಾರಗಳು ಕೂಡ ಒಂದು ಸರ್ಕಾರಿ ವ್ಯವಸ್ಥೆಗಳಾಗಿದ್ದಾವೆ. ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಸ್ಥಳೀಯ ಸರ್ಕಾರಗಳು ಹೊಂದಿರತಕ್ಕಂಥದ್ರಿಂದ ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರ ವಿಭಜನೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಸರ್ಕಾರಿ ವ್ಯವಸ್ಥೆ ಇದೆ. ಎರಡು ಸರ್ಕಾರಗಳು, ಒಂದು ಕೇಂದ್ರ ಸರ್ಕಾರ ಮತ್ತು ಒಂದು ರಾಜ್ಯ ಸರ್ಕಾರಗಳು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಶಾಸಕಾಂಗ ಪದ್ಧತಿ ಅಂತಲೂ ಇನ್ನೊಂದು ಪಾಯಿಂಟ್ಸನ್ನು ನೀವು ಮಾಡ್ಕೋಬೋದು. ಶಾಸಕಾಂಗ ಅಂತಂದರೆ ಎರಡು ಶಾಸಕಾಂಗ ವ್ಯವಸ್ಥೆ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಎರಡು ಶಾಸಕಾಂಗ ವ್ಯವಸ್ಥೆಗಳು ಯಾವ್ಯಾವಪ್ಪ ಅಂತಂದರೆ, ಒಂದು ಲೋಕಸಭೆ, ರಾಜ್ಯಸಭೆ, ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಶಾಸಕಾಂಗ ಪದ್ಧತಿ. ಎರಡು ಶಾಸಕಾಂಗಗಳಿದ್ದಾವೆ ನಮ್ಮಲ್ಲಿ. ಒಂದು ಲೋಕಸಭೆ ಇದೆ, ಮತ್ತೊಂದು ರಾಜ್ಯಸಭೆ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಿದೆ, ಆದರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದ್ದಾವೆ. ವಿಧಾನಸಭೆಯನ್ನು ಎಲ್ಲವೂ ರಾಜ್ಯಗಳು ಕೂಡ ರಚನೆಯನ್ನು ಮಾಡ್ಕೊಂಡಿದ್ದಾವೆ, ಆದರೆ ವಿಧಾನ ಪರಿಷತ್ತನ್ನು ಕೇವಲ 6 ರಾಜ್ಯಗಳು ಮಾತ್ರ ರಚನೆ ಮಾಡ್ಕೊಂಡಿರೋದ್ರಿಂದ ಸರ್ಕಾರಿ ವ್ಯವಸ್ಥೆ ಹೇಗಿದೆಯೋ ಹಾಗೆ ಶಾಸಕಾಂಗ ಪದ್ಧತಿ ಅಂತಲೂ ಕೂಡ ಬೈ ಕ್ಯಾಮ್ರಲಿಸಮ್ ಲೆಜಿಸ್ಲೇಚರ್ ಅಂತ ಒಂದು ಪಾಯಿಂಟ್ಸ್ ಬರುತ್ತೆ. ಅದನ್ನು ಬೇಕಾದ್ರೆ ನೀವು ಮಾಡಿ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟನ್ನು ನೀವು ಮಾಡ್ಕೋಬೋದು. ಶಾಸಕಾಂಗ ಪದ್ಧತಿ. ಎರಡು ಶಾಸಕಾಂಗ ವ್ಯವಸ್ಥೆಗಳಿದ್ದಾವೆ, ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಸರ್ಕಾರಿ ವ್ಯವಸ್ಥೆ ಹೇಗಿದೆಯೋ ಆಗ ಶಾಸಕಾಂಗ ಅಂತಕ್ಕಂಥದ್ದನ್ನು ಕೂಡ ನೀವು ಪಾಯಿಂಟ್ಸನ್ನು ಒಂದು ವಿಶೇಷವಾಗಿ ನೀವು ಹಾಕ್ಕೋಬೋದು. ಮತ್ತು ಇನ್ನೊಂದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಲೂ ಬೇಕಾದ್ರೆ ಹಾಕ್ಕೋಬೋದು. ಸ್ಥಳೀಯ ಸರ್ಕಾರಗಳು ಅಂತ ಇನ್ನೊಂದು ಪಾಯಿಂಟ್ಸ್ ಹಾಕ್ಕೋಬೋದು. ಒಟ್ಟು 18 ಪಾಯಿಂಟ್ಗಳಾಗ್ತವೆ. 2 ಪಾಯಿಂಟ್ಗಳನ್ನು ಕೂಡ ನೀವು ಎಕ್ಸ್ಟ್ರಾ ಸೇರಿಸ್ಕೊಂಡು ಬರ್ಕೋಬೋದು. ಹಾಗಾಗಿ ಈ ಸರ್ಕಾರಿ ವ್ಯವಸ್ಥೆಗೆ ಮತ್ತು ಶಾಸಕಾಂಗ ಪದ್ಧತಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಇದು ಕೂಡ ಒಂದು. ನೆಕ್ಸ್ಟು ಅಧಿಕಾರ ವಿಭಜನೆ. ಪವರ್ ಡಿವೈಡ್, ಅಧಿಕಾರ ವಿಭಜನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಎಲ್ಲೆಲ್ಲಿ ಅಧಿಕಾರ ವಿಭಜನೆ ಆಗಿದೆ ನಿಮಗೆ ಗೊತ್ತಿರ್ಬೋದು. ಆಗಲೇ ಹೇಳ್ದಂಗೆ ಒಂದು ಕೇಂದ್ರ ಸರ್ಕಾರದಲ್ಲಿ ಮತ್ತೊಂದು ರಾಜ್ಯ ಸರ್ಕಾರದಲ್ಲಿ 1993 ನಂತರವಾಗಿ ಆ ಅಧಿಕಾರ ವಿಭಜನೆ ಅಂತಕ್ಕಂಥದ್ದು ಸ್ಥಳೀಯ ಸರ್ಕಾರಗಳಿಗೂ ಕೂಡ ವಿಸ್ತಾರ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಸ್ಥಳೀಯ ಸರ್ಕಾರಗಳಲ್ಲೂ ಕೂಡ ಅಧಿಕಾರ ವಿಭಜನೆ ಆಗಿರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳನ್ನು ಸ್ಥಳೀಯ ಸರ್ಕಾರಗಳು ಸಾಧ್ಯವಾದಷ್ಟು ಕೂಡ ಕಡಿಮೆ ಮಾಡಿದ್ದಾವೆ. ಹಾಗಾಗಿ ಅಧಿಕಾರ ವಿಭಜನೆ, ಪವರ್ ಡಿವೈಡ್, ಎಲ್ಲೆಲ್ಲಿ ಒಂದು ಸೆಂಟ್ರಲ್ ಗೌರ್ನಮೆಂಟ್ ಹಾಗೂ ಆರ್ ಯೂನಿಯನ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್, ಅಂದರೆ ಸೆಂಟ್ರಲ್ ಯೂನಿಯನ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಪವರ್ ಡಿವೈಡ್ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾಗಿ ಅಧಿಕಾರ ಹಂಚಿಕೆಯನ್ನು ಮಾಡಿರೋದ್ರಿಂದ ಸಂವಿಧಾನದ ಲಕ್ಷಣಗಳಲ್ಲಿ ಇದು ಕೂಡ ಒಂದು. ಇವತ್ತಿನ ಒಂದು ಕ್ಲಾಸಲ್ಲಿ ಇಷ್ಟು ಸಾಕು. ಒಟ್ಟು ನಾನು 8-10 ಪಾಯಿಂಟ್ಸನ್ನು ನಾನು ಈಗಾಗಲೇ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟು, 100% ಬೀಳ್ತಕ್ಕಂಥ ಒಂದು ಕ್ವಶನ್ ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ಜಾಸ್ತಿ ಅಧ್ಯಯನವನ್ನು ಮಾಡಬೇಕು. ICಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಿರ್ತಕ್ಕಂಥ ಪಾಯಿಂಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಪಾಯಿಂಟ್ ಮಾಡಿಕೊಂಡು ಇಟ್ಕೊಳ್ಳಿ.
ಇಟ್ಕೊಂಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.